ಹಲೋ ನಮಸ್ಕಾರ. ಇವತ್ತು ನಾನು ಈ ಟೊರೇನಿಯಂ ಅನ್ನೋ ಗಿಡಗಳನ್ನು ಹೇಗೆ ಬೆಳೆಸೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಇದು ಒಂದು ವಿಶೇಷವಾದಂತಹ ಗಿಡ ಅಂತಲೇ ಹೇಳ್ಬೋದು. ನಾವು ಎಷ್ಟೋ ಸಾರಿ ಗಮನಿಸಿರ್ತೀವಿ, ನಮ್ಮ ಗಾರ್ಡನಲ್ಲಿ ತುಂಬ ಗಿಡಗಳಿರುತ್ತೆ, ಆದರೆ ಕೆಲವೊಂದು ಸಾರಿ ಯಾವುದರಲ್ಲೂ ಹೂವಿರಲ್ಲ. ಅಂಥ ಟೈಮ್ನಲ್ಲಿ ನಮಗೆ ಇದು ಸದಾಕಾಲ ಹೂ ಬಿಡುವಂತಹ ಈ ಟೊರೇನಿಯಂ ಗಿಡಗಳು ಕಣ್ಣಿಗೆ ತುಂಬ ಹಿತವನ್ನು ಕೊಡುತ್ತೆ. ಈ ಟೊರೇನಿಯಂ ಗಿಡಗಳು ತುಂಬ ಗಿಡ್ಡವಾಗಿ ಬೆಳೆಯುವಂಥ ಗಿಡಗಳು ಮತ್ತು ವೇಗವಾಗಿ ಬೆಳೆಯುವಂಥ ಗಿಡಗಳು ಮತ್ತು ಸದಾಕಾಲವಾಗಿ ಇದರಲ್ಲಿ ಹೂವಿರುತ್ತೆ. ಇದರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಟೊರೇನಿಯಂ ಗಿಡಗಳು ನಿಮಗೆ ನರ್ಸರಿಯಲ್ಲಿ ಸಿಗುತ್ತೆ, ಇಲ್ಲಾಂದರೆ ಅದರ ಬೀಜಗಳು ಆನ್ಲೈನ್ನಲ್ಲಿ ಕೂಡ ಸಿಗುತ್ತೆ. ಈ ಗಿಡದಲ್ಲಿ ಹೂವಾಗಿ ಮುಗಿದ ನಂತರ ಈ ರೀತಿಯಾದಂತಹ ಒಣಗಿದ ಬೀಜಗಳನ್ನು ನೀವು ಕಾಣಬಹುದು. ಸಂಪೂರ್ಣವಾಗಿ ಸಿಪ್ಪೆ ಸಮೇತ ನೀವು ಅದನ್ನು ಕಟ್ ಮಾಡಿ ಇಟ್ಕೊಂಡ್ರೆ ನೀವು ಇದನ್ನು ಬೀಜವನ್ನು ಹಾಕಬಹುದು. ನಾನು ಈ ಬೀಜಗಳನ್ನು ಈ ಗಿಡದ ಬುಡಕ್ಕೆ ಹಾಕ್ತಾ ಇದ್ದೀನಿ, ಅದರಿಂದ ನನಗೆ ಸ್ವಲ್ಪ ಕಾಳಜಿ ಮಾಡಲಿಕ್ಕೆ ಈಸಿ ಆಗತ್ತೆ ಅಂತ. ಯಾಕಂದರೆ ಗಿಡ ಚಿಕ್ಕದಾಗಿ ಬೆಳೆದಾಗ ನಮಗೆ ಅದು ಕುರ್ಚಲ ಗಿಡದ ಥರ ಕಾಣಿಸುತ್ತೆ. ಸೊ ಕಳೆದು ಹೋಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಇದನ್ನು ಆಲ್ರೆಡಿ ಇರುವಂತಹ ಗಿಡದ ಬುಡಕ್ಕೆ ಹಾಕ್ತಾ ಇದ್ದೀನಿ. ಇದ್ರ ಮೇಲೆ ನೀವು ಎಕ್ಸ್ಟ್ರಾ ಮಣ್ಣು ಹಾಕುವಂಥ ಅವಶ್ಯಕತೆ ಇಲ್ಲ. ಬೇಕಾದರೆ ಚೂರು ಒಂದು ಲೈಟಾಗಿ ಒಂದು ಲೇಯರ್ ಹಾಕಬಹುದು. ಈಗ ನೋಡಿ, ಇಲ್ಲಿ ಟೊರೇನಿಯಂ ಗಿಡದ ಸಸಿಗಳು ಇಷ್ಟೆತ್ತರ ಆಗಿದೆ. ಈಗ ಇದನ್ನು ನೀವು ಬೇರೆ ಪಾಟಿಗೆ ಹಾಕಬೇಕು. ಸ್ವಲ್ಪ ಮೀಡಿಯಮ್ ಸೈಜ್ ಇರುವಂತಹ ಒಂದು ಪಾಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ನಾನು ಇಲ್ಲಿ ಮೀಡಿಯಮ್ ಸೈಜ್ನ ನರ್ಸರಿ ಪಾಟ್ನ ತಗೊಂಡಿದ್ದೀನಿ. ಇದರಲ್ಲಿ ನೀವು ನೋಡಬಹುದು ತುಂಬ ಹೋಲ್ಸ್ ಇದೆ. ನೀವು ಮಣ್ಣನ್ನು ಡೈರೆಕ್ಟ್ ಹಾಕೋದ್ರಿಂದ ಈ ಪಾಟ್ಗೆ ನೀವು ಪ್ರತಿ ಸಾರಿ ನೀರು ಹಾಕಿದಾಗಲೂ ಅದರಲ್ಲಿರುವಂತಹ ಗೊಬ್ಬರದ ಅಂಶ ಹೋಗ್ತಾ ಇರುತ್ತೆ. ಅದಕ್ಕೆ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಕವರ್ ತೊಗೊಂಡಿದ್ದೀನಿ. ಇದನ್ನ ಪಾರ್ಶಿಯಲಿ ಒಂದು ಅರ್ಧದಷ್ಟು ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸಂಪೂರ್ಣವಾಗಿ ಈ ಮಣ್ಣಿನಲ್ಲಿರುವಂತಹ ಸಾರ ಹೋಗಲ್ಲ. ನೀವು ಬಟ್ಟೆಯನ್ನಾದರೂ ಉಪಯೋಗಿಸ್ಬಹುದು ಅಥವಾ ಪೇಪರ್ನ ಕೂಡ ಉಪಯೋಗಿಸ್ಬಹುದು. ನಾನಿಲ್ಲಿ ಪಾಟಿಂಗ್ ಮಿಕ್ಸ್ಚರ್ ಆಗಿ ಮಣ್ಣು ಮತ್ತು ಗೊಬ್ಬರವನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಈ ಮಣ್ಣನ್ನು ಫಿಲ್ ಮಾಡ್ತಾ ಇದ್ದೀನಿ. ಇದರ ಜೊತೆಗೆ ನೀವು ಕಾಯಿ ಸಿಪ್ಪೆ ಮತ್ತು ಅಡಿಕೆ ಸಿಪ್ಪೆಯನ್ನು ಕೂಡ ಹಾಕಿ ಮಿಕ್ಸ್ಚರ್ನ ತಯಾರು ಮಾಡಬಹುದು. ಈ ಗಿಡಗಳು ತುಂಬ ಡೆಲಿಕೇಟ್ ಇರೋ ಕಾರಣ ನೀವು ಈ ಕಿತ್ತಿರುವ ಗಿಡವನ್ನು ಪಾಟಿಗೆ ಹಾಕಬೇಕಾದ್ರೆ ಆ ಪಾಟ್ನಲ್ಲಿ ನೀವು ಎಷ್ಟು ಜಾಗ ಬೇಕೋ ಅಷ್ಟು ಒಂದು ಹೋಲ್ ಮಾಡಿಕೊಂಡ್ರೆ ಚೆನ್ನಾಗಾಗತ್ತೆ, ಗಿಡ ಡ್ಯಾಮೇಜ್ ಆಗಲ್ಲ. ನಾನೀಗ ಇದನ್ನು ಪಾಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇದೇ ರೀತಿಯಾಗಿ ನೀವು ಗಿಡಗಳನ್ನು ಕಟ್ಟಿಂಗ್ಸ್ ಕೂಡ ಹಾಕಬಹುದು. ಆದರೆ ಈ ರೀತಿ ತುಂಬ ಬೀಜಗಳಿರೋದ್ರಿಂದ ನೀವು ಇದನ್ನು ತುಂಬ ಸುಲಭವಾಗಿ ಕೂಡ ಬೆಳೆಸಬಹುದು. ನಿಮಗೆ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನಮ್ಮ ಕಂಟೆಂಟ್ಗಳು ನಿಮಗೆ ಡೈರೆಕ್ಟಾಗಿ ತಲುಪುತ್ತೆ. ಥ್ಯಾಂಕ್ ಯು.